ಬಾಗಲಕೋಟೆ ಜಿಲ್ಲೆಯ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರದ ಪ್ರಕರಣ ಈಗ ರಾಜ್ಯಾದ್ಯಂತ ಸಂಚಲನ ಮೂಡಿಸಿದೆ. ಅಬಕಾರಿ ಡಿಸಿ ಜಗದೀಶ್ ನಾಯ್ಕ್ ಹಾಗೂ ಸೂಪರಿಂಟೆಂಡೆಂಟ್ ತಮ್ಮಣ್ಣ ಅವರನ್ನ ಲೋಕಾಯುಕ್ತರು ವಶಕ್ಕೆ ಪಡೆದಂತಹ ವಿಚಾರವಾಗಿ ಬಾದಾಮಿಯಲ್ಲಿ ಪ್ರತಿಕ್ರಿಯಿಸಿದ ಸಚಿವ ಆರ್.ಬಿ. ತಿಮ್ಮಾಪುರ ಉಪ್ಪು ತಿಂದವ ನೀರು ಕುಡಿಯಲೇಬೇಕು ಅಂತ ಎಚ್ಚರಿಸಿದ್ದಾರೆ. ಇನ್ನು ಕೆಳಹಂತದ ಅಧಿಕಾರಿಗಳು ಹಣಕ್ಕಾಗಿ ಮಂತ್ರಿಗಳ ಹೆಸರು ದುರ್ಬಳಕೆ ಮಾಡಿಕೊಳ್ಳುವುದು ಸಾಮಾನ್ಯವಾಗಿದೆ ಅಂತ ಅವರು ಕಿಡಿಕಾರಿದ್ದಾರೆ. ದುಡ್ಡು ಪಡೆಯೋದಕ್ಕೆ ಅಧಿಕಾರಿಗಳು ಮಂತ್ರಿಗಳಿಗೆ ಕೊಡಬೇಕು, ಅವರಿಗೆ ಕೊಡಬೇಕು, ಇವರಿಗೆ ಕೊಡಬೇಕು ಅಂತ ಸುಳ್ಳು ಹೇಳ್ತಾರೆ. ಹೀಗೆ ಹೆಸರು ದುರ್ಬಳಕೆ ಮಾಡಿಕೊಂಡ್ರೆ ಮಾತ್ರ ಅವರಿಗೆ ಹಣ ಸಿಗತ್ತೆ ಅಂತ ಹೇಳಿದ್ದಾರೆ. ಆವಾಗ ಕೆಲವು ಇಲಾಖೆಗಳಲ್ಲಿ ಅಧಿಕಾರಿಗಳು ಕೆಲ ಹಂತದವರು ಮೇಲಂತದವರು ಮಾಡ್ತಾ ಇರ್ತಾರೆ, ಲೋಕಾಯುಕ್ತರು ಕೈಯಾಗಿ ಸಿಗ್ತಿರ್ತಾರೆ. ಆ ಸಿಕ್ಕಾಗ ಯಾರ್ಯಾರ ಹೆಸರನ್ನು ದುರ್ಬಳಕೆ ಮಾಡ್ಕೋತಾರೆ. ಆ ದುರ್ಬಳಕೆ ಮಾಡಿಕೊಂಡ್ರೆ ಮಾತ್ರ ದುಡ್ಡು ಬರುತ್ತೆ. ಈಗ ನಾವು ಇವ್ರು ಕೊಡಬೇಕು, ಅವ್ರು ಕೊಡಬೇಕು, ಮಂತ್ರಿ ಕೊಡಬೇಕಂದ್ರೆ ತಾನೇ ದುಡ್ಡು ಕೊಡೋರು ಕೊಡ್ತಾರೆ. ಹೀಗೆ ಹೆಸರನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು ನಂದೊಂದೇ ಇಲಾಖೆಯಲ್ಲಿ ಎಲ್ಲ ಇಲಾಖೆಯಲ್ಲಿ ಕೆಲವು ಟೈಮ್ ನಡೆದಿದ್ದಾವೆ. ಅದರಂತೆ ನನ್ನ ಇಲಾಖೆಯಲ್ಲಿ ಒಬ್ಬ ಯಾವನೋ ತಮ್ಮಣ್ಣ ಅಂತೇಳಿ ಅವನು ಸಿಕ್ಕಾಕೊಂಡು ಅದಕ್ಕೇನೋ ಡಿ.ಸಿ ಅವರು ಅವನಿಗೆ ಭೇಟಿಯಾಗಿ ಅಂತ ಹೇಳಿದ್ದಾರೆ. ಆ ತಮ್ಮಣ್ಣ ನಾವೇನೋ ಏನೇನೋ ಹೇಳಿದಾನಂತಂದರೆ ಆಡಿಯೋ ಇದೆ ಅಂತೆ. ಆಡಿಯೋ ನನಗೆ ಗೊತ್ತಿಲ್ಲ, ಇನ್ನೂ ಅದು ನನಗೆ ಬಂದಿಲ್ಲ. ಅದನ್ನು ವೆರಿಫೈ ಮಾಡೋಣ. ನಾನು ಹಲವಾರು ಬದಲಾವಣೆಗಳನ್ನು ತಂದೆ, ಇದು ಕರಪ್ಷನ್ ಕಂಟ್ರೋಲ್ ಮಾಡಬೇಕಂತೇಳಿ. ಈ ಲಾಗಿನ್ಗೆ ಆ ತಮ್ಮಣ್ಣನಿಗೆ ಲಾಗಿನ್ ಹೋಗೋದಿಲ್ಲ. ಈಸ್ ಎ ನಾಟ್ ಅಥಾರಿಟಿ. ಡೈರೆಕ್ಟ್ ಡಿ.ಸಿ ಆಫೀಸ್ಗೆ ಹೋಗುತ್ತೆ, ಆ ನಂತರ ಕಮಿಷನರ್ ಆಫೀಸ್ಗೆ ಹೋಗುತ್ತೆ. ಅದು 10-12 ಲಾಗಿನ್ಗಳಿತ್ತು, ಎಲ್ಲ ತೆಗೆದು ಒಂದು 6 ಲಾಗಿನು 7 ಲಾಗಿನು ಮಾಡಿದ್ದಿಲ್ಲ. ಇದು ಭಾಳ ಜನರಲ್ಲಿ ಹೋಯ್ತಂದರೆ ಇವರು ಕರಪ್ಷನ್ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಮಾಡಿದ್ದೇವೆ. ತಮ್ಮಣ್ಣ ಇಸ್ ಎ ನಾಟ್ ಅಥಾರಿಟಿ. ತಮ್ಮಣ್ಣಿಗೆ ಲಾಗಿನ್ಗೆ ಯಾವುದೇ CL7 ಡಿಸ್ಟಿಲರೀಸ್ ಬ್ರೀವರೀಸ್ ಯಾವುದು ಅವನಿಗೆ ಹೋಗೋದಿಲ್ಲ. ಅವನೇನೋ ಹೇಳಿ ದುಡ್ಡು ತೊಗೊಂಡಿದ್ದಾನೆ ಅಂಥೇಳಿ ಅದಕ್ಕೆ ಡಿ.ಸಿ ಅವರು ತಮ್ಮನಿಗೆ ಮಾತಾಡಿದ್ದಾರೆ ಅಂತ ಆಡಿಯೋ ಇದೆ ಅಂತೇಳಿ ಹೇಳ್ತಾರೆ. ಆಡಿಯೋ ನಾನು ಕೇಳಿಲ್ಲ. ಅದನ್ನು ನಾನು ಇಮಿಡಿಯೇಟ್ ಅಧಿಕಾರಿಗೆ ಹೇಳಿದ್ದೇನೆ, ಉಪ್ಪು ತಿನ್ನೋ ನೀರು ಕುಡಿಬೇಕು, ಅವನು ಇಮಿಡಿಯೇಟ್ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದೀವಿ. ಆದರೆ ಅಷ್ಟರಲ್ಲೇ ಲೋಕಾಯುಕ್ತರು ಕೋರ್ಟಿಗೆ ಹಾಜರು ಮಾಡಿದ್ದಾರೆ. ಕೋರ್ಟ್ ತೀರ್ಮಾನವನ್ನು ಕಾಯೋಣ. ಆವಾಗ ಕೆಲವು ಇಲಾಖೆಗಳಲ್ಲಿ ಅಧಿಕಾರಿಗಳು ಕೆಲ ಹಂತದವರು ಮೇಲಂತದವರು ಮಾಡ್ತಾ ಇರ್ತಾರೆ, ಲೋಕಾಯುಕ್ತರು ಕೈಯಾಗಿ ಸಿಗ್ತಿರ್ತಾರೆ. ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಗೊತ್ತಿಲ್ಲ, 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳುದು? ಅಲ್ಲ. ಮತ್ತೆ ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಗೊತ್ತಿಲ್ಲ, 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳುದು? ಅಲ್ಲ. ಮತ್ತೆ ಈಗ ಯಾರು ತಿಂತಾರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ. ನಾವು ಅದ್ರ ಮೇಲೆ ಅದಕ್ಕೆ ಅಡ್ಡಿ ಬರಲ್ಲ. ಗೊತ್ತಿಲ್ಲ, 40% ಕಮಿಷನ್ ತಗೋತಾರೆ ಅಂತ ಯಾರು ಹೇಳುದು? ಅಲ್ಲ.